ಬ್ಲೌಸ್ ಶೋಲ್ಡರ್ ಕರೆಕ್ಟ್ ಅಟ್ಯಾಚ್ ಮಾಡಕ್ಕೆ ಬರಲ್ವಾ? ಈ ವಿಡಿಯೋದಾಗ ಫುಲ್ ಪರ್ಫೆಕ್ಟಾಗಿ ಹೇಳಿದ್ದೀನಿ. ವಿತ್ ಬಟ್ಟೆ ಸುಕ್ಕು ಸುಕ್ಕು ಗುಂಜು ಗುಂಜು ಬರೋಂಗಿಲ್ಲ ಆ ಥರ ಹೇಳಿದ್ದೀನಿ. ವಿಡಿಯೋದಲ್ಲಿ ಲಾಸ್ಟ್ವರೆಗೆ ನೋಡಿ ಗೊತ್ತಾಗುತ್ತೆ. ಸೊ ಶೋಲ್ಡರ್ ಅಟ್ಯಾಚಿಂಗ್ ತುಂಬ ಚೆನ್ನಾಗಿದೆ ನೋಡಿ, ಓಕೆನಾ? ಈ ಥರ ಡಿಸೈನ್ನ ರಿಚ್ ಆಗಿ ಕಾಣಂಗೆ ಹೆಂಗೆ ಮಾಡೋದು ಅಂತಂದೇಳಿ ಹೇಳ್ಕೊಡ್ತೀನಿ ನೋಡಿರಿ. ಇದೇನೇನೆಂದರೆ ಅಪೋಸಿಟ್ ಕಲರ್ ಇರುತ್ತಲ್ಲ, ಆ ಸೀರೆಗೆ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನನ್ನ ಕಡೆ ಹಾಕೋ ಕಸ್ಟಮರ್ ಆಲ್ಮೋಸ್ಟ್ ಆಲ್ ಹಳ್ಳಿ ಸೈಡಿಂದನೇ ಹಾಕೋರು. ಸೊ ಪಾಪ ಅವ್ರಿಗೆ ಹ್ಯಾರಿ ವರ್ಕ್ ಮಾಡಿಸಿ ಹಾಕೋಣಷ್ಟು ಇದಿರಲ್ಲ ಅವರು. ಹಾಗಾಗಿ ನನಗೆ ಅಪೋಸಿಟ್ ಕಲರ್ ಸೀರಲ್ಲೇ ಡಿಸೈನ್ ಮಾಡಿಕೊಡ್ರಿ ಮೇಡಮ್ ಅಂತಾರೆ. ಸೊ 10-20 ರೂಪಾಯಿ ಜಾಸ್ತಿನ ತೊಗೊಳ್ರಿ ಅಂತಂದು ಹೇಳ್ಬಿಟ್ಟು ಕೊಡ್ತಾರೆ ಅವರು, ಓಕೆನಾ? ಸೊ ನೋಡಿರಿ, ಇರೋ ಬಟ್ಟೆಯಲ್ಲೇ ನಾನು ಈ ಥರ ಡಿಸೈನ್ ಮಾಡಿ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಅವ್ರು ಕಾಸ್ಟ್ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ನಾನು ಹೊಲ್ದು ಕೊಡಬೇಕಾಗತ್ತೆ, ಹೌದು ತಾನೆ? ಸೊ ನೋಡಿರಿ, ಈ ಥರ ನಾವು ಏನಂದರೆ ಲೇಸ್ ಹಚ್ಚಿ ಗ್ರ್ಯಾಂಡಾಗಿ ಮಾಡಿಕೊಡ್ಬೋದು. ಈ ಥರ ಮಾರ್ಕ್ ಮಾಡಿಕೊಡ್ರಿ, ಮಾರ್ಕ್ ಮಾಡಿಕೊಂಡು ಲೇಸ್ ಹಚ್ಚಿ ಕೊಡ್ರಿ, ತುಂಬ ರಿಚ್ ಆಗಿ ಕಾಣುತ್ತೆ. ಹಬ್ಬಕ್ಕೆಲ್ಲ ಉಟ್ಕೊಂಡ್ರೆ ಸಖತ್ತಾಗಿ ಕಾಣ್ತಾರೆ ಇದು. ಸೊ ನೋಡ್ರಿ, ಇಲ್ಲಿ ಇದಕ್ಕೆ ಈ ಥರ ಲೇಸ್ ಹಚ್ಕೊಡ್ರಿ, ಮೇಲೊಂದು ಪಟ್ಟಿದು ಈ ಥರ ಪಟ್ಟಿದು. ಸೊ ನೋಡ್ರಿ, ನನ್ನ ಕಸ್ಟಮರ್ ತೊಗೊಳೋದೇ ಕಡಿಮೆ ರೇಟಿನ ಬಟ್ಟೆ ತೊಗೊಂಡಿರ್ತಾರೆ. ಯಾರಿ ವರ್ಕ್ ಮಾಡಿಸೋಷ್ಟು ಇದು ಇರಲ್ಲ ಅವ್ರಿಗೆ. ಅವರ ಆದಾಯಕ್ಕೆ ತಕ್ಕಂತೆ ಬಟ್ಟೆನ ತೊಗೊಂಡಿರ್ತಾರೆ ಅವರು, ಓಕೆ? ಇದನ್ನು ದಾರ ಪೋಣಿಸ್ಕೊಳ್ರಿ, ಸೇಮ್ ಕಲರ್, ಆ ಪಿಂಕ್ ಕಲರ್ ಇದೆ ಅಲ್ವಾ, ಆ ಪಿಂಕ್ ಕಲರ್ ದಾರ ಪೋಣಿಸ್ಕೊಳ್ರಿ. ಈ ಥರ ಗುಂಡನ್ನ ಅದಕ್ಕೆ ಹಾಕಬೇಕು. ಮುತ್ತು ಪೋಣಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ರಿ, ಈ ಥರ ಗಂಟು ಹಾಕ್ಕೊಂಡು ಕೆಳಗಿಂದನೇ ಮೇಲೆ ಒಡ್ಲಿ ಕಾಣಬಾರ್ದು, ಇಲ್ಲಿ ಕೆಳಗೆ ಕಾಣಬೇಕು. ಇಲ್ಲಿ ನೋಡ್ರಿ, ಇವಾಗ ಅದು ಎಡ್ಜ್ ಏನಿರ್ತಲ್ಲ ನೀರಿಗಿದು, ಇದನ್ನು ಫೋಲ್ಡ್ ಮಾಡ್ಕೊತೀನಿ ನೋಡ್ರಿ ಇದು. ಆಮೇಲೆ ಮುತ್ತು ಹಾಕ್ತೀನಿ, ಸೂಜಿನ ಕೆಳಗಿಂದ ಹಾಕಿ ಫೋಲ್ಡ್ ಮಾಡಿಕೊಂಡು ಮುತ್ತು ಹಾಕಿ ಇದು ತೊಗೊತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಮಾಡಿರಿ, ನೀವು ಹೊಲ್ದು ಉಟ್ಕೊಳ್ರಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಕಸ್ಟಮರ್ ಏನು ಕೇಳಿರ್ತಾರೆ ಆ ಥರ ನಾವು ಹೊಲ್ಕೊಡ್ಬೇಕಾಗತ್ತೆ. ಅವರು ಆ್ಯರಿ ವರ್ಕ್ ಎಲ್ಲ ಮಾಡ್ಸಂಗಿಲ್ಲಲ್ವಾ? ಸೊ ಹಾಗಾಗಿ ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಮಾಡಿಕೊಡ್ತೀವಿ ನಾವು, ಓಕೆನಾ? ಸೊ ನನ್ನ ಹತ್ರ ಆಲ್ಮೋಸ್ಟ್ ಆಲ್ ಯಾರೆಲ್ಲ ಹಾಕ್ತಾರಲ್ಲ ಹಳ್ಳಿ ಸೈಡಿಂದನೇ ಜನ ಹಾಕ್ತಾರೆ. ಅಂದರೆ ನಾನಿರೋ ನಮ್ಮದು ಮೇನ್ ನಮ್ಮದು ರೋಡಿಗೆ ಆಗುತ್ತಲ್ಲ ಮನೆ. ಸೊ ಹಂಗಾಗಿ ಹಳ್ಳಿ ಸೈಡಿಂದ ಜನ ತಂದು ಹಾಕ್ತಾರೆ, ಓಕೆನಾ? ಸೊ ಬಟ್ಟೆ ಹೆಂಗೆ ಅವ್ರು ರೇಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಹೊಲ್ದು ಕೊಡ್ತೀವಿ, ಓಕೆನಾ? ಪಾಪ ಅವರು ದಿನ ಕೂಲಿ ಮಾಡ್ಕೊಂಡು ಉಣ್ಣೋರು ಇರ್ತಾರೆ. ಸೊ ಹಾಗಾಗಿ ಅವ್ರೇನು ಹ್ಯಾರಿ ವರ್ಕ್ ಮಾಡಿಸೋಷ್ಟೆಲ್ಲ ಇದಿರಲ್ಲ. ಅವ್ರು ಮಾಡಿ ಒಂದೊಂದು ಕೊಟ್ಟಿರ್ತಾರೆ ಬ್ಲೌಸ್, ಸೊ ಅವ್ರಿಗೆ ಹೊಲ್ದು ಕೊಡ್ತೀವಿ, ಓಕೆನಾ? ಸೊ ಇದು ಇರೋದ್ರಲ್ಲೇ ರಿಚ್ಚಾಗಿ ಕಾಣಂಗೆ ಹೊಲ್ದು ಕೊಡ್ತೀವಿ, ಓಕೆನಾ? ನೀವು ಕೂಡ ಹಿಂಗೆ ಹೊಲಿರಿ, ತುಂಬ ಚೆನ್ನಾಗಿ ಕಾಣುತ್ತೆ, ಓಕೆ? ಸೊ ಹ್ಯಾರಿ ಇಲ್ಲಿ ನೋಡ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕೆಳಗೆ ಸೂಜಿ ಹಾಕ್ರಿ, ಮುತ್ತು ಹಾಕ್ರಿ, ಈ ಥರ ಎಳ್ಕೊಂಡು ಒಳ್ಳೆ ಡೌನಲ್ಲಿ ಹಿಂಗೆ ಹಾಕ್ಬಿಡ್ರೋದು ಸೈಡಿಗೆ, ಓಕೆ? ಸೊ ಅದನ್ನು ಈ ಥರ ಪೋಣಿಸ್ರಿ, ಇದನ್ನು ತುಂಬ ಚೆನ್ನಾಗಿ ಬರುತ್ತೆ, ಓಕೆ? ಇಲ್ಲಿ ನೋಡ್ರಿ. ಸೊ ಈ ಥರ ತುಂಬ ಚೆನ್ನಾಗಿ ಕಾಣ್ತೈತೆ ರೀ, ಓಕೆನಾ? ಅಪೋಸಿಟ್ ಕಲರ್ ಏನಾರ ಸೀರೆ ಇದ್ನಪ್ಪ ಅಂದ್ರೆ ಈ ಥರ ಮಾಡಿರಿ. ಇದನ್ನ ಒಳ್ಳೆ ಅದೇ ಕಲರ್ ದಾರನ ತೊಗೊಂಡಿದ್ದೆ, ಅದನ್ನ ಎತ್ತಿಡ್ತೀನಿ ನೋಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದರೆ ತುಂಬ ರಿಚ್ ಆಗಿ ಕಾಣುತ್ತೆ. ಆಗ ಅವರು ಕೂಡ ತುಂಬ ಖುಷಿಯಿಂದ ಉಟ್ಕೋತಾರೆ, ಸೂಪರಾಗಿ ಹೊಲಿತಾರೆ ಅಂತಂದೇಳಿ, ಓಕೆನಾ? ಸೊ ನೋಡ್ರಿ, ಇಲ್ಲಿ ಇದನ್ನು ನಾವೇನಂದರೆ ಶೋಲ್ಡರ್ ಅಟ್ಯಾಚ್ ಹೆಂಗಂದರೆ, ನಿಮಗೆ ಮಿಷನ್ಗಳು ಎಲ್ಲವೂ ಅವೈಲೇಬಲ್ ಇರೋಲ್ಲ, ಹೌದು ತಾನೆ? ವರ್ಲಾಕ್ಸು ಜಿಗ್ಜಾಗ್ ಮಿಷನ್ ಅವೈಲೇಬಲ್ ಇರೋಲ್ಲ. ಸೊ ರೆಡಿ ಫಿನಿಶಿಂಗ್ ಆದಮೇಲೆ ಇದೇನಾಗುತ್ತೆ, ನಾವು ಸ್ಟಿಚ್ ಹಾಕ್ಕೊಟ್ಟಿದ್ದೆ ಗುಂಜು 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 ಕೀಳುತ್ತೆ. ಸೊ ಆ ಥರ ನಮ್ಮದು ಗುಂಜು ಗುಂಜು ಶೋಲ್ಡರ್ ಕೀಳಬಾರ್ದಪ್ಪ ಅಂದರೆ ಈಗ ಫಸ್ಟ್ ಅದು ಏನಿರುತ್ತೆ ಎಕ್ಸ್ಟ್ರಾಸ್ ಕಟ್ ಮಾಡಿ ತಗೊಳ್ರಿ. ಒಂದು ಪಾಯಿಂಟ್ ಅಷ್ಟೇ ಬಿಟ್ಕೊಳ್ರಿ, ಒಂದು ಪಾಯಿಂಟ್ ಅಷ್ಟು ಬಿಟ್ಕೊಂಡು, ಇಲ್ಲಿ ಕಾಣುತ್ತೆ ನೋಡ್ರಿ, ಒಂದು ಪಾಯಿಂಟ್ ಅಷ್ಟು ಬಿಟ್ಕೊಂಡು ಅದನ್ನು ಏನು ಮಾಡಬೇಕು, ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು. ಈ ಥರ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ಎಡ್ಜ್ಗೆ ಹೊಲಿಗೆ ಹಾಕಬೇಕು, ತುದಿಗೆ. ನಾನು ನಿಮಗೆ ಪದ ಬಳಕೆಗಾಗಿ ಎಡ್ಜ್ ಅಂತ ಹೇಳ್ತೀನಿ, ನಾವು ತುದಿಗೆ ಅಂತೀವಿ. ಸೊ ನೀವು ನೀರು ಕುಡೀರಿ, ನಿಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯ. ನಾವೇನು ದುಡಿತೀವಲ್ವ ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯನೂ ಮುಖ್ಯ, ಓಕೆನಾ? ಸೊ ಇದೊಂಥರ ಹಾಕಿದ್ದೀನಿ ನೋಡ್ರಿ, ಇದು ಒಂದು ಸೈಡಿಂದು, ಲೆಫ್ಟ್ ಸೈಡಿಂದ ರೆಡಿಯಾಗಿದೆ. ಸೊ ರೈಟ್ ಸೈಡಿಂದ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಫ್ರಂಟ್ ಕೂಡ ಅವ್ರಿಗೆ ಲುಕ್ ಕಾಣಂಗೆ ಏನಂದರೆ ಇದನ್ನ ಹಚ್ಚಿರ್ತೀವಿ, ಲೇಸ್. ಫ್ರಂಟ್ ಕೂಡ ಲುಕ್ ಕಾಣಂಗೆ ಲೇಸ್ ಹಚ್ಚಿ ಕೊಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅದು ಅವ್ರಿಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ, ಓಕೆನಾ? ಸೊ ಈ ಥರ ಬರುತ್ತೆ, ಓಕೆ? ಕೆಳಗೆ ನೋಡ್ರಿ, ಈ ಥರ ಏನು ಕಾಣಂಗಿಲ್ಲ ಅದು, ಓಕೆನಾ? ನಾವೇನು ತುದಿ ಚುಂಗು ಏನೇನು ಕಾಣಂಗಿಲ್ಲ, ಓಕೆನಾ? ಸೊ ಈ ಥರ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಈಗ ನೋಡಿರಿ,
ಸೀದಾ ಹಾಕ್ಕೊಡ್ರಿ. ಬಗಲ್ ಸೈಡಾಗಿ ಕೂಡ್ಬೇಕು ಅವು ಯಾವಾಗಲೂ. ಬಗಲ್ ಸೈಡ್ ಕೊಡ್ರಿ. ತುದಿಗೆ ಎಡ್ಜ್ಗೆ ಒಂದು ಹೊಲಿಗೆ ಹಾಕ್ರಿ. ಸೀದಾ ಇಟ್ಕೊಂಡು ಬಟ್ಟೆನ ಎರಡೂ ಸೀದಾ ಇಟ್ಕೋಬೇಕು. ಎರಡೂ ಸೀದಾ ಇಟ್ಕೊಂಡು ಇಲ್ಲಿ ನೋಡ್ರಾಗ ಈ ಫಸ್ಟ್ ಲೇಸ್ ಹಚ್ಕೋತೀನಿ. ಲೇಸ್ ಹಚ್ಕೊಂಡು ಹೊಲಿತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಫುಲ್ ನೋಡಿರಿ, ಎಲ್ಲ ತುಂಬ ಚೆನ್ನಾಗಿ ಬರ್ತವೆ. ನೀವು ಯಾವ ಬೇಕಂತ ಕಮೆಂಟ್ ಮಾಡಿದರೆ ನಾ ಆ ವಿಡಿಯೋ ಮಾಡಾಕ್ತೀನಿ. ಈಗ ನೋಡ್ರಿ, ಈಗ ಬಟ್ಟೆ ಎರಡೂ ಬಟ್ಟೆ ಹಿಂಭಾಗಕ್ಕೂ ಮುಂಭಾಗಕ್ಕೂ ಸೀದಾ ಇಟ್ಕೊಳ್ರಿ. ತುದಿಗೆ ಹೊಲಿಗೆ ಹಾಕಬೇಕು. ತುದಿಗೆ ಅಂದ್ರೆ ತುದಿಗೆ ಒಂದು ಪಾಯಿಂಟ್ ಅಷ್ಟು ಬಿಟ್ಟು ತುದಿಗೆ ಹೊಲಿಗೆ ಹಾಕ್ತೀನಿ ನೋಡ್ರಿ. ಈಗ ಹಿಂಗೆ ತುದಿಗೆ ಹಾಕ್ಬೇಕು. ನೀವು ಒಂದು ಎಡ್ಜಿಗೆ ಅಂದ್ರೆ ಫುಲ್ ಎಡ್ಜಿಗೆ ಹಾಕಬೇಕು. ಈ ಥರ ಎಡ್ಜಿಗೆ ಹಾಕಿದರೆ ಬ್ಲೌಸು ಚುಂಗ್ ಕಿತ್ತು ಏನದು ಹಾಳಾಗಂಗಿಲ್ಲ. ಹಾಳಾಗಲ್ದಂಗೆ ಈಗ ಅವ್ರ ರೇಟ್ನಾಗ ನಾವು ಮುಗಿಸ್ಬೇಕು. ಈ ಥರ ಏನು ಹಿಂಗೆ ಬಿಟ್ಟೈತಲ್ಲ ಒಂದು ಚೂರು, ಸೊ ಅದನ್ನು ಹಿಂಗೆ ಉಲ್ಟಾ ಮಾಡ್ಕೊಬೇಕು. ಇದು ನೋಡ್ರಾಗ ಇದೇನೇನೋ ಭಾಳ ಹೆಚ್ಚಿಗೆ ಚುಂಗ್ ಇದ್ನಪ್ಪ ಅಂದ್ರೆ ನೋಡ್ರಿ ಬಟ್ಟೆಲ್ಲ ಹಾಳಾಗ್ಬಿಡ್ತೈತಿ ಗುಂಜು ಕಿತ್ತು. ಸೊ ಅದಕ್ಕೋಸ್ಕರನ ಇನ್ನು ಮಾಡೋದು. ಪಾಪ ಅವ್ರು ಕೊಡೋದೇ ಕಡಿಮೆ ರೇಟ್. ಇನ್ನು ನಾವು ಇದಕ್ಕೆ ಜಿಗ್ಜಾಗ್ ಮಾಡಿಸ್ಕೊಟ್ನಪ್ಪ ಅಂದ್ರೆ ಅವರು ಪಾಪ ಇದು ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾವು ಇದೊಂದು ಟ್ರಿಕ್ ಯೂಸ್ ಮಾಡ್ತೀವಿ. ನಾವು ಇದನ್ನು ಹೊಲ್ಕೊಡ್ತೀವಿ ಅಂದ್ರೆ ಬ್ಲೌಸು ಬಾಳ್ಕಿನೂ ಬರ್ತವೆ, ಗುಂಜು ಕೀಳಂಗಿಲ್ಲ. ಓಕೆನಾ? ಸೊ ಈ ಥರ ಹಾಕಬೇಕು. ಇಲ್ಲಿ ನೋಡ್ರಾಗ 2 ಹೊಲಿಗೆ ಹಾಕ್ಬೇಕು. ರಫ್ ಹಾಕಿ ಸ್ಟಾರ್ಟು, ರಫ್ ಹಾಕಿ ಎಂಡು. ಸೊ ಶೋಲ್ಡರ್ ಅಟ್ಯಾಚ್ ತುಂಬ ಚೆನ್ನಾಗಿದೆ. ಓಕೆನಾ? ಸ್ಲೀವ್ ಅಟ್ಯಾಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತಾ. ಓಕೆ, ಬಾಯ್.